ಫ್ರೆಂಡ್ಸ್, ಈಗಾಗಲೇ ಕೆ ವತಿಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ಡೆಮೋ ರೂಪದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ಕೆ ವೆಬ್ಸೈಟಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ. ನೀವು ಡೈರೆಕ್ಟ್ ಲಿಂಕ್ ಥ್ರೂ ಹೋದರೆ ತುಂಬ ಈಸಿ. ನೋಡಿ, ಕೆ ವೆಬ್ಸೈಟಿಗೆ ಬರ್ತೀರಾ ನೀವು, ಇಲ್ಲಿ 2 ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಹೌದಾ, 2 ಲಿಂಕ್ ಇದಾವೆ. ಒಂದು ಲಿಂಕ್ 1 ಇದೆ ಆಪ್ಷನ್ ಎಂಟ್ರಿದು, ಮತ್ತು ಲಿಂಕ್ 2 ಈ ಸಲ 2 ಲಿಂಕ್ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ಸರ್ವರ್ ಪ್ರಾಬ್ಲಮ್ ಇಶ್ಯೂ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಲಿಂಕ್ 1 ಲಿಂಕ್ 2ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಎರಡೂ ಯಾವ್ದಾದ್ರು ಒಂದನ್ನು ಕೂಡ ಚಾಯ್ಸ್ ಮಾಡ್ಕೋಬೋದು. ಎನಿ ಒಂದನ್ನು. ಇಲ್ಲಿ ನಾನು ಲಿಂಕ್ 1 ಮಾಡಿದರೆ ಬೇರೆ ಬರುತ್ತಾ. ಆಮೇಲೆ ತೆಳಗಡೆ ಕೊಟ್ಟಿದ್ದಾರೆ ನೋಡಿರಿ, ಇಂಜಿನಿಯರಿಂಗು, ಅಗ್ರಿಕಲ್ಚರು, ನರ್ಸಿಂಗು, ಬಿ ಫಾರ್ಮ್ ಎಲ್ಲ ಕಾಮನ್ ಒಂದೇ ಲಿಂಕ್ ಇದೆ. ಓಕೆ, ಲಿಂಕ್ ಕ್ಲಿಕ್ ಮಾಡಿದಾಗ ನೀವು ಯಾವ್ದಾರು ಒಂದು ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಆಗುತ್ತೆ. ಒಂದು ಫೇಸ್ ಸ್ಕ್ಯಾನ್ ಇದೆ, ಇನ್ನೊಂದು ಏನಪ್ಪ ಅಂದರೆ CET ಎಂಟ್ರಿ ಇದೆ. ಈ ಸ್ಕ್ಯಾನ್ QR ಕೋಡ್ ಇದೆ ಅಲ್ರಿ, ಅದು ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಬೆಟರ್ ನಾ ಏನಪ್ಪ ಅಂತ ಹೇಳ್ತೀನಿ ಅಂದರೆ, ನೀವು ಕಂಪ್ಯೂಟರ್ ಸೆಂಟರ್ ಒಳಗಡೆ ಹೋಗಿ ಮೊಬೈಲ್ನಾಗ ಓಪನ್ ಮಾಡೋ ಬದಲಿ ಕಂಪ್ಯೂಟರ್ನಾಗ ಓಪನ್ ಮಾಡ್ಕೊರಿ, ಮತ್ತು CET ನಂಬರನ್ನು ಹಾಕಿ ಮಾಡಿದರೆ ತುಂಬ ಒಳ್ಳೆಯದು. CET ನಂಬರ್ ಹಾಕಿ ಮಾಡಿದರೆ ನಿಮ್ಗಳಿಗೆ OTP ಬರುತ್ತೆ. ಅಲ್ಲಿ ನೀವೇನು ಮಾಡಬೇಕು, ವೆರಿಫಿಕೇಷನ್ ಸ್ಲಿಪ್ ಒಳಗಡೆ CET ನಂಬರ್ ಇರುತ್ತೆ. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ QR ಕೋಡು ಇದೆ. QR ಕೋಡ್ ಬೇಕಾದ್ರೆ ಸ್ಕ್ಯಾನ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡಿ, QR ಕೋಡ್ ಇದೆ ನೋಡಿ, ಇದನ್ನು ಮಾಡ್ಕೋಬೋದು. ಇದನ್ನು ಸ್ಕ್ಯಾನ್ ಮಾಡಿಬಿಟ್ರಿಪ್ಪ ಅಂತಂದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದು OTP ಬರುತ್ತೆ. ಸೊ OTPಯನ್ನು ನೀವು ಎಂಟ್ರ್ ಮಾಡಿ ಲಾಗಿನ್ ಮಾಡ್ಕೊಂಡ್ಬಿಡ್ಬೋದು. ಈ OTP ಎಂಟ್ರ್ ಮಾಡಿ ಫೇಸ್ ಸ್ಕ್ಯಾನ್ ಮಾಡಬೇಕಾಗತ್ತೆ. ಫೇಸ್ ಸ್ಕ್ಯಾನ್ ಮಾಡ್ಕೊಂಡು ವೆರಿಫಿಕೇಷನ್ ಕೂಡ ಮಾಡ್ಕೋಬೋದು. ಇದು ಒಂದು ಪಾಯಿಂಟ್ ಇದೆ, ಬಟ್ ಇದು ತುಂಬ ತೊಂದರೆ ಆಗುತ್ತೆ. ಬೆಟರ್ ಏನಪ್ಪ ಅಂದರೆ CET ನಂಬರ್ ಹಾಕಿ, CET ಅಪ್ಲಿಕೇಶನ್ ನಂಬರು, ಆಮೇಲೆ ಇದರಲ್ಲಿ CET ಅಪ್ಲಿಕೇಶನ್ ನಂಬರ್ ಇದರಲ್ಲಿದೆ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿದೆ. ಹೌದಾ, ಎಲ್ಲಿದೆಯಪ್ಪ ಅಂದರೆ ನೋಡಿ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಳಗಡೆ ಎಲ್ಲಿ ಬರುತ್ತೆ ಅಂತಂದರೆ ಇಲ್ಲಿ CET ಆಪ್ಷನ್ ನಂಬರ್ ಮೇಲ್ಭಾಗದಲ್ಲಿ, ನಿಮ್ಮ ಫೇಸ್ ಮೇಲ್ಭಾಗದಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಕೋಡ್ ಬರುತ್ತೆ. ಓಕೆ, OTP ಬರುತ್ತೆ. OTP ನೀವು ಏನು ಮಾಡಬೇಕು, 3 ಥರದಿಂದ ವಾಟ್ಸಪ್ ಮಾಡ್ಕೋಬೋದು, ಅಥವಾ ನೀವು SMS ಮಾಡ್ಬೋದು, ಇಮೇಲ್ ಮಾಡ್ಕೋಬೋದು. ಸೊ ಇಲ್ಲಿ ಮತ್ತು ಕ್ಯಾಪ್ಸ್ ಇದೆ ನೋಡಿರಿ, ಕ್ಯಾಪ್ಸ್ ಎಂಟ್ರಿ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಈ ಕ್ಯಾಪ್ಸ್ ಎಂಟ್ರಿ ಮಾಡಿದ ಮೇಲೆ ನೀವು OTP ಬರುತ್ತೆ. ಕ್ಯಾಪ್ಸ್ ಎಂಟ್ರಿ ಮಾಡಿ ವೆರಿಫೈ, ಆಮೇಲೆ OTPನ ಹಾಕಿ ವೆರಿಫೈ ಮಾಡ್ಕೋಬೇಕು. ಸೊ ವೆರಿಫೈ ಮಾಡಿದ ಮೇಲೆ ನೀವು ಇವೊಂದು ಕೂಡ ನೀವು ಫೇಸ್ ಸ್ಕ್ಯಾನ್ ಮಾಡಿದರೂ ಕೂಡ ಸ್ಕ್ಯಾನ್ ಮಾಡ್ಕೊಂಡು ಕೂಡ ನೀವು ವೆರಿಫೈ ಮಾಡ್ಕೋಬೋದು. ಬಟ್ ಇದು ತುಂಬ ತೊಂದರೆ ಇದೆ ಸ್ಕ್ಯಾನ್ ಮಾಡೋದು. ಓಕೆ, ಬೆಟ್ರ್ ಆಪ್ಷನ್ ಎಂಟ್ರಿ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ OTPಗಳನ್ನು ಹಾಕಿ ಹೋಗ್ರಿ. ಸ್ಕ್ರೀನ್ ಮೇಲೆ ಈ ಥರ ನಿಮಗೆ ₹750 ಬಗ್ಗೆ ಮೆಸೇಜ್ ಬರುತ್ತೆ. ಆಮೇಲೆ 1 ಟೈಮ್ ಆಪ್ಷನ್ ಎಂಟ್ರಿ ಮಾಡಬೇಕು ನೀವು ಅಂತ ಬರುತ್ತೆ. ಸೊ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಟೂಲ್ ಬಾರ್ಗಳು ಭಾಳಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಏನಪ್ಪ, ನಿಮ್ಮ ಕೆಟಗರಿ ಯಾವುದಿದೆ, ಮೊಬೈಲ್ ನಂಬರ್ ಯಾವುದಿದೆ, ಆಮೇಲೆ Gmail ಯಾವುದಿದೆ, ಪೇಮೆಂಟ್ ಬಗ್ಗೆ ಇರುತ್ತೆ. ಓಕೆ, ಇವೆಲ್ಲ ಮೇಲ್ಭಾಗದಲ್ಲಿ ಮಾಹಿತಿ ಇದಾವೆ. ಸುಮ್ಮನೆ ಫ್ರ್ಯಾಂಕ್ಲಾಗಿ ನೋಡ್ಕೊತ ಹೋದರೆ ಸಾಕು. ನಿಮಗೆ ಎಲ್ಲ ಕರೆಕ್ಟ್ ಇದೆಯಲ್ಲೋ ಚೆಕ್ ಮಾಡ್ಕೊಂಡ್ರೆ ಸಾಕು. ಯಾಕಂದರೆ ಏನಾಗತ್ತೆ ಅಂದರೆ ನೆಟ್ ಸೆಂಟರ್ದವ್ರು ತಮ್ಮದು ಹಾಕ್ಕೊಂಡಿರ್ತಾರೆ. ಆಮೇಲೆ ಲಾಗಿನ್ ಮಾಡಬೇಕಂತಂದರೆ ನೀವು ₹750 ಪೇಮೆಂಟನ್ನು ಮಾಡಲೇಬೇಕು. ₹750 ಪೇ ಮಾಡಬೇಕು. ಇಲ್ಲಾಂದರೆ ಏನಾಗಿರುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಲಾಕ್ ಆಗಿರುತ್ತೆ. ಓಕೆ, ಇದು ನಾನ್ ರಿಫಂಡಬಲ್. ಇದಕ್ಕೆ ನಿಮಗೆ ರಿಟರ್ನ್ ಆಗೋದಿಲ್ಲ. ₹750 1 ಟೈಮ್ ಅಷ್ಟೇ. ನೋಡಿ, ನೀವು ಈ ಪೇ ಅಂತ ಹೋಗಬೇಕು. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ATM ಕಾರ್ಡ್ ಇದೆ, ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಇದೆ, ಫೋನ್ಪೇನೂ ಇದೆ. ನಿಮ್ಮ ಚಾಯ್ಸ್. QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಫೋನ್ಪೇನ ನೀವು ₹750 ಪೇಗೂ ಕೂಡ ಮಾಡ್ಬೋದು. ನೋಡಿ, QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ರೆ ₹750 ಬರುತ್ತೆ. ಬಂದಮೇಲೆ ಈ ಥರ ರೆಸಿಪ್ಟ್ ಬರುತ್ತೆ. ಓಕೆ, ಸೊ ಬಂದಮೇಲೆ ರೆಸಿಪ್ಟ್ ಬರುತ್ತೆ. ಅದನ್ನು ನೀವು PDF ಡೌನ್ಲೋಡ್ ಮಾಡ್ಕೊಳ್ಬೋದು, ಪ್ರಿಂಟ್ ಬೇಕಾದ್ರೆ ತೊಗೋಬೋದು ನಿಮ್ಮ ರೆಫರೆನ್ಸ್ ಸಲುವಾಗಿ. ಆಮೇಲೆ ನೋಡಿರಿ, ಆಪ್ಷನ್ ಎಂಟ್ರಿ ಲಿಂಕ್ ಆ್ಯಕ್ಟಿವ್ ಆಗಿಬಿಡ್ತು. ಆ್ಯಕ್ಟಿವ್ ಆಗಿ ಇಲ್ಲಿ ಎಸ್ ಅಂತ ಕೊಡಬೇಕು, ಪ್ರೊಸೀಡ್ ಅಂತ ಮಾಡ್ಕೊಂಡ್ಬಿಡ್ಬೇಕು. ಯಾಕೆ ಪ್ರೊಸೀಡ್ ಅಂತಂದರೆ ನಾನು ಅಗ್ರಿ ಇದ್ದೀನಿ ಕಾಲೇಜ್ ಸೇರಿಸಲಿಕ್ಕೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ಡಿಸಿಪ್ಲಿನ್ ಬರ್ತಾವೆ ಆಪ್ಷನ್ ಎಂಟ್ರಿಲಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು, ಇಲ್ಲಿ ಯಾವ ಕೋರ್ಸ್ ಮಾಡ್ಕೋಬೇಕು. BSc ನರ್ಸಿಂಗ್ BS ನರ್ಸಿಂಗ್ ಮಾಡ್ಕೊಳ್ರಿ. ಅಗ್ರಿಕಲ್ಚರ್ ಆಗಿದ್ರೆ ಅಗ್ರಿಕಲ್ಚರ್ ಮಾಡ್ಕೊಳ್ರಿ. ಯಾವ್ದು ಕೋರ್ಸ್, ಇಲ್ಲಿ ಮಲ್ಟಿಪಲ್ ಕೋರ್ಸ್ ಇದಾವೆ, ಯಾವ್ದು ಬೇಕಾದ್ ಮಾಡ್ಕೋಬೋದು. ಫಸ್ಟ್ಗೆ ನಿಮ್ಗೆ ಯಾವ್ದು ಬೇಕಾದ ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದು. ಓಕೆ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಇಂಜಿನಿಯರಿಂಗ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕೋರ್ಸ್ ಯಾವುದು, ಇಂಜಿನಿಯರಿಂಗ್ ಒಳಗಡೆ ಕೋರ್ಸ್ ಭಾಳ ಅದಾವೆ ರೀ. ಬಟ್ ನಮ್ಮ BSc ನರ್ಸಿಂಗ್ ಒಳಗಡೆ ಕೋರ್ಸ್ ಇಲ್ಲ. ನೆನಪಿಟ್ಕೋರಿ, BSc ನರ್ಸಿಂಗ್ ಒಳಗಡೆ AHS ಒಳಗಡೆ ಕೋರ್ಸ್ ಇದಾವೆ. BPT ಒಳಗಡೆ ಕೋರ್ಸ್ ಇಲ್ಲ. ಬರೀ ನೀವು ಡೈರೆಕ್ಟ್ ಮಾಡಿರಿ BPT ಮತ್ತು BSc ನರ್ಸಿಂಗ್ ಇದ್ದವ್ರು ಕಾಲೇಜ್ ಮಾತ್ರ ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಕಾಲೇಜ್ ಮಾತ್ರ ತೋರಿಸುತ್ತೆ ನಿಮಗೆ. ಸೊ ಇದು ಕಾಲೇಜ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಈ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಇಂಜಿನ್ ಬರ್ತದೆ. ಸೊ ನಿಮ್ಮ ಸರ್ಚ್ ಇಂಜಿನ್ಗಳಲ್ಲಿ ಏನು ಮಾಡ್ಬೇಕಂದ್ರೆ ಕಾಲೇಜ್ಗಳನ್ನು ಸರ್ಚ್ ಮಾಡಿಕೊಂಡು ಅಲ್ಲಿಗೆ ಎಂಟ್ರಿ ಮಾಡ್ತಾ ಹೋಗಬೇಕು. 1 ಬೇಕು, ಅದರ ನಂಬರ್ ರಿಪೀಟ್ ಆಗಬಾರ್ದು. ನೆನಪಿಟ್ಕೋರಿ, 1 ರಿಪೀಟ್ ಆಗಬಾರ್ದು, 2 ರಿಪೀಟ್ ಆಗಬಾರ್ದು, 3 ರಿಪೀಟ್ ಆಗಬಾರ್ದು. ಹಿಂಗೆ ಆಪ್ಷನ್ ಎಂಟ್ರಿ ಮಾಡಿ ನೀವು ಏನು ಮಾಡಬೇಕು, 1 ಬೈ 1 ಎಂಟ್ರಿ ಮಾಡ್ಕೊತ ಹೋಗ್ಬೋದು. ಎಂಟ್ರಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಮಾಡ್ತಾ ಬರಬೇಕು. ಯಾಕಂದರೆ ಯಾವಾಗ ಇದು ಸರ್ವರ್ ಬಿಸಿ ಆಗೋದು ಗೊತ್ತಿಲ್ಲ. ಸೇವ್ ಅಂಡ್ ಸಬ್ಮಿಟ್ ಮಾಡ್ತಾ ಬರಬೇಕು. ಬೆಟರ್. ನಾನು BSc ನರ್ಸಿಂಗ್ ವಿದ್ಯಾರ್ಥಿಗಳು ಏನು ಹೇಳೋದಪ್ಪ ಅಂತಂದ್ರೆ, ನಿಮಗೆ ಸೀರಿಯಲ್ ವೈಸ್ ಸಿಗೋದಿಲ್ಲ ಎಲ್ಲ ಕಾಲೇಜುಗಳು. ಹೀಗಾಗಿ 1 ಎಂಟ್ರಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಮಾಡೋದು, 2 ಎಂಟ್ರಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಮಾಡಿ, 3 ಎಂಟ್ರಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಮಾಡ್ಕೊಂಬರ್ರಿ. ಅಂದರೆ ಬೆಟರ್ ಅನಿಸ್ತದೆ ನಿಮಗೆ, ಬೆಟರ್ ಆಗುತ್ತೆ. ಓಕೆ, ಬೆಟರ್ ಚಾಯ್ಸ್. ಬೆಟರ್ ನಿಮಗೆ ಏನಾಗುತ್ತಪ್ಪ ಅಂದರೆ ಹೆಲ್ಪ್ ಆಗ್ತತಿ ಕಾಲೇಜ್ಗಳನ್ನು 1 ಬೈ 1 ಎಂಟ್ರಿ ಮಾಡ್ತಾ. ಬೇಕಂದ್ರೆ ನೀವು ಇಲ್ಲಿ ಚೇಂಜು ಕೂಡ ಮಾಡ್ಕೋಬೋದು. ಉದಾಹರಣೆಗೆ ರಿಮೂವ್ ಮಾಡಬೇಕಂದ್ರೆ ಏನು ಮಾಡ್ಬೇಕಾದ್ರೆ ಈಗ ನಾವು ಅಂತಂದರೆ ನಂಬರ್ ಚೇಂಜ್ ಮಾಡೋದು. ಫಾರ್ ಎಕ್ಸಾಂಪಲ್ ನನಗೆ ಆಮೇಲೆ ನೀವೇ ಮಾಡೋದು
ಆಪ್ಷನ್ ಅಪ್ಡೇಟ್ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ಈಗ ಉದಾಹರಣೆಗೆ ನಿಮಗೆ 8ನೇದು 10ನೇದು ಬೇಕಾಗಿತ್ತು, 10ನೇದು 8ನೇದಕ್ಕೆ ಬೇಕಾಗಿತ್ತು. ಸೊ ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಆಪ್ಷನ್ಗಳನ್ನು ಹಿಂದೆ ಮುಂದೆ ಮಾಡ್ಕೊಂಡು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿಕೊಂಡು ಇಲ್ಲಿ ನೋಡಿರಿ ಆಪ್ಷನ್ ಟ್ರೀ ಮುಗಿದ ಮೇಲೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಒಂದು PDF ಬರುತ್ತೆ. ನೀವು ಎಷ್ಟೋ ಕಾಲೇಜ್ಗಳನ್ನ ಸೆಲೆಕ್ಟ್ಕೊಂಡಿರಿ ಸೇರಿಸಿರಿ ಅಂತೇಳಿ. ಇದನ್ನು ನಿಮ್ಮ ರೆಫರೆನ್ಸ್ ಎಲ್ಲ ಇಟ್ಕೋಬೋದು. ನಿಮ್ಗೆ ಎಲ್ಲಿ ತನಕಪ್ಪ ಅಂದರೆ ಇದು ಕೊನೆ ದಿನದ ತನಕ ನೀವು ಇದನ್ನು ಚೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಏನು ಬೇಕಾದ ಮಾಡ್ಬೋದು. ಓಕೆ, ಏನು ಬೇಕಾದಗಳನ್ನು ಇದರಲ್ಲಿ ಮಾಡ್ಬೋದು. ಇದು ಸಿಂಪಲ್ ಆದಂಥ ಆಪ್ಷನ್ ಎಂಟ್ರಿ ಸರಿಯಾಗಿ ಚೆಕ್ ಮಾಡ್ಕೊಳ್ರಿ. ಯಾವುದು ಬ್ಯಾಡಾಗಿರ್ತೈತಲ್ಲ ಅದನ್ನು ಕೂಡ ನೀವು ಇದೇನು ಮಾಡ್ಬೋದಪ್ಪ ಅಂತಂದರೆ ರಿಮೂವ್ ಕೂಡ ಮಾಡ್ಬೋದು. ಓಕೆ, ರಿಮೂವ್ ಕೂಡ ಮಾಡ್ಕೊಳ್ಬೋದು, ಅಥವಾ ಅದನ್ನು ಲಾಸ್ಟಿಗೆ ತನಕ ಸ್ಕಿಪ್ ಮಾಡಿರ್ಬೋದು. ಅಂದರೆ ಈಗ 1ನೇ ಸ್ಥಾನದಲ್ಲಿತ್ತು, ಅದು 20ನೇಗೆ ಸ್ಕಿಪ್ ಮಾಡ್ಕೋಬೋದು. PDF ಅನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ರೆ ರೆಫರೆನ್ಸ್ ಆಗಿ ಬಿಡುತ್ತೆ. ಇದು ಟೋಟಲ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ನಿಮ್ಗೆ ಬೇಕಂದ್ರಪ್ಪ ಅಂದರೆ ನೀವು ಕಂಪ್ಯೂಟರ್ ಮಾಡಿರಿ, ಲಾಗೌಟ್ ಮಾಡ್ಕೊಂಡು